ಸ್ನೇಹಿತರೆ ನಮಸ್ಕಾರ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದ ಅನ್ನುವಂಥ ಕಾರಣಕ್ಕೋಸ್ಕರ ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಹತ್ಯೆ ಮಾಡಿದಂತಹ ಘನಘೋರ ಪ್ರಕರಣ ಏನಿದೆ, ಈ ಘನಘೋರ ಪ್ರಕರಣಕ್ಕೆ ಈಗ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳದಂತಹ ಟ್ವಿಸ್ಟ್ ಇದು. ಈ ರೀತಿಯೂ ಕೂಡ ನಡಿಬಹುದು ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರ್ಲಿಕ್ಕಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ವತಃ ದರ್ಶನೋ ಅಥವಾ ಪವಿತ್ರ ಗೌಡನೋ ಯಾರೂ ಕೂಡ ಕಲ್ಪನೆಯನ್ನು ಮಾಡಿರಲಿಕ್ಕಿಲ್ಲ. ಅಂಥದ್ದೊಂದು ದೊಡ್ಡ ತಿರುವು ಈ ಪ್ರಕರಣಕ್ಕೆ ಈಗ ಸಿಕ್ಕಿದೆ. ಅಸಲಿಗೆ ರೇಣುಕಸ್ವಾಮಿಯ ಪೋಸ್ಟ್ಮಾರ್ಟಮನ್ನು ಅಥವಾ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದು ಯಾರು ಅನ್ನುವಂತಹ ವಿಚಾರ ಈಗ ಬಹಿರಂಗ ಆಗಿದೆ. ಈ ವಿಚಾರವನ್ನು ಕೇಳಿದ ಬಳಿಕ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ತಲೆ ಏರುತ್ತಿದೆ. ಜೊತೆಗೆ ಪ್ರಾಮಾಣಿಕತೆಯ ಪ್ರಶ್ನೆಯೂ ಕೂಡ ಚರ್ಚೆ ಆಗ್ತಿದೆ. ಅಸಲಿಗೆ ರೇಣುಕಸ್ವಾಮಿಯ ಹತ್ಯೆ ಆಯಿತು. ಹತ್ಯೆ ಆದ ಬಳಿಕ ಆತನ ಮೇಲೆ ನಡೆದಿದ್ದಂತಹ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ಕೆಲವು ವಿಡಿಯೋಸ್ಗಳು, ಫೋಟೋಸ್ಗಳನ್ನು ನೋಡುವಾಗ ಗೊತ್ತಾಗ್ತಿತ್ತು. ಬಹುಶಃ ಅದನ್ನು ನಿಮ್ಮ ಮುಂದೆ ಇಡೋದಕ್ಕೂ ಕೂಡ ಅಸಾಧ್ಯ. ಅಷ್ಟು ಘನಘೋರವಾಗಿ, ಅಷ್ಟು ಭೀಕರವಾಗಿ, ಅಷ್ಟು ಬೀಭತ್ಸವಾಗಿ ಈತನ ಮೇಲೆ, ಯಾರು ರೇಣುಕಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡಿದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಜೊತೆಗೆ 2-3 ದಿನಗಳು ಕಳೆದ ಬಳಿಕ ಆತನ ದೇಹ ಸಿಕ್ಕಿದ್ರಿಂದ ಸಹಜವಾಗಿ ಆತನ ದೇಹ ನೋಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಅದನ್ನು ನಾವು ನಿಮಗೆ ತೋರಿಸೋದಕ್ಕೆ ಸಾಧ್ಯವಿಲ್ಲ. ಈಗ ಬಹುಶಃ ಕೆಲವೊಂದು ಕಡೆ ಸಿಗಬಹುದು ನಿಮಗೆ, ಬಟ್ ಅದನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಕೃತವಾಗಿ ಈತನ ಮೇಲೆ ದೌರ್ಜನ್ಯ ನಡೆದಿತ್ತು ಅನ್ನೋದಕ್ಕೆ ಈ ಫೋಟೋಸ್ಗಳು, ವಿಡಿಯೋಸ್ಗಳು ಸಾಕ್ಷಿ. ಆದರೆ ಈ ರೇಣುಕಸ್ವಾಮಿಯ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದು ಯಾರು ಅಂತೇಳಿ ಕೇಳಿದರೆ ಈಗ ನಿಮಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಅದು ಬೇರೆ ಯಾರಲ್ಲ, ಪ್ರಕರಣದ A1 ಆರೋಪಿ ಮತ್ತು ಈ ಇಡೀ ಪ್ರಕರಣ ನಡೆಯೋದಕ್ಕೆ ಕಾರಣಕರ್ತೆಯಾದಂತಹ ಪವಿತ್ರ ಗೌಡಳ ಅತ್ಯಾಪ್ತೆ ಅಂಥೇಳಿ ಕರೆಸ್ಕೊಳ್ಳುವಂತಹ ಆಕೆಯ ಗೆಳತಿಯ ಗಂಡ. ಹೌದು, ಆಕೆಯ ಗೆಳತಿಯ ಗಂಡ. ಹಾಗಾದರೆ ಯಾರು ಆ ಗೆಳತಿ? ಆಕೆಯ ಗಂಡ ಯಾಕೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ್ರು? ಅವ್ರು ಯಾಕೆ ಈ ರಿಪೋರ್ಟನ್ನು ಕೊಟ್ಟರು? ಅವ್ರು ಕೊಟ್ಟಿರುವಂಥ ರಿಪೋರ್ಟ್ ಎಷ್ಟು ಸಮಂಜಸವಾಗಿದೆ. ಇಲ್ಲಿ ಆಲ್ರೆಡಿ ಆಕೆಯ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ. ಯಾರು? ಪವಿತ್ರ ಗೌಡ ಸ್ನೇಹಿತೆಯ ಮೇಲೆ ಸಾಕಷ್ಟು ಅಲಿಗೇಷನ್ಗಳು ಇದ್ದಾವೆ. ಆ ಅಲಿಗೇಷನ್ನ ನಡುವೆ ಈ ಒಂದು ಅಲಿಗೇಷನ್ ಅಥವಾ ಈ ಒಂದು ಈಗ ವಿಚಾರ ಗೊತ್ತಾಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಚರ್ಚೆಯ ಕೇಂದ್ರ ಬಿಂದು ಕೂಡ ಆಗಿದೆ. ಹಾಗಾದರೆ ಯಾರು ಆಕೆಯ ಗಂಡ ಯಾರು? ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿಯನ್ನು ಅತ್ಯಂತ ಬರ್ಬರವಾಗಿ, ಬೀಭತ್ಸವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಬಹುಶಃ ಈಗ ಹಳೆ ವಿಚಾರ. ಹಾಗೆಯೇ ಎಷ್ಟು ಕ್ರೂರವಾಗಿ ಆತನ ಮೇಲೆ ವರ್ತಿಸಿದ್ದಾರೆ ಅಥವಾ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಕ್ಕೆ ಆ ಫೋಟೋಸ್ಗಳು, ವಿಡಿಯೋಸ್ಗಳೇ ಸಾಕ್ಷಿ. ಇಷ್ಟೆಲ್ಲ ಮಾಡಿದರೂ ಕೂಡ ಈ ಪ್ರಕರಣದಲ್ಲಿ ರೇಣುಕಸ್ವಾಮಿಯ ಮೇಲೆ ನಡೆದಿರುವಂಥ ದೌರ್ಜನ್ಯದ ಬಗ್ಗೆ ಪ್ರಮುಖವಾಗಿ ಸಾಕ್ಷಿ ಕೊಡುವಂಥದ್ದು ಅಥವಾ ಇದನ್ನು ಒಂದು ದೃಢೀಕರಿಸುವಂಥದ್ದು ನ್ಯಾಯಾಲಯದ ಮುಂದೆ ಯಾವುದು ಅಂತೇಳಿ ಕೇಳಿದರೆ ಅದು ಮರಣೋತ್ತರ ಪರೀಕ್ಷೆ. ಈ ಪ್ರಕರಣ ಅಂತಲ್ಲ, ಯಾವುದೇ ಪ್ರಕರಣ ತೆಗೆದುಕೊಳ್ಳಿ, ಎಲ್ಲ ಪ್ರಕರಣದಲ್ಲೂ ಕೂಡ ಗಂಭೀರವಾಗಿ ಮತ್ತು ತುಂಬ ಸೀರಿಯಸ್ ಆಗಿ ಕನ್ಸಿಡರೇಷನ್ ಆಗೋದು ಯಾವುದು? ಇದೇ ಮರಣೋತ್ತರ ಪರೀಕ್ಷೆ. ಈಗ ಈ ಮರಣೋತ್ತರ ಪರೀಕ್ಷೆ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಚಿತ್ರದುರ್ಗದ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೀತಾ ಇದೆ. ರೇಣುಕಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಹಾಗೆಯೇ ಇನ್ನುಳಿದಂತಹ ಸುಮಾರು 15 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲಿನಲ್ಲಿ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಹೀಗಿರುವಾಗಲೇ ಈ ಪ್ರಕರಣ ಮತ್ತೊಂದು ದೊಡ್ಡ ತಿರುವು ಪಡೆದುಕೊಂಡಿದೆ ಅನ್ನುವಂಥ ಚರ್ಚೆ ಶುರುವಾಗಿದ್ದು ಇಲ್ಲಿಂದ ಈ ರೇಣುಕಸ್ವಾಮಿಯ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ವರದಿಯನ್ನು ತಿರುಚಲಾಗಿದೆಯಾ ಅನ್ನುವಂಥ ಅನುಮಾನ ಮತ್ತು ಆ ವರದಿಯನ್ನು ಸಿದ್ಧಪಡಿಸಿರೋರ ಮೇಲಿಂದ. ಹೌದು, ನಾನು ಆರಂಭದಲ್ಲಿ ಹೇಳಿದೆ, ಪವಿತ್ರ ಗೌಡ ಸ್ನೇಹಿತೆ ಅಥವಾ ಆಪ್ತ ಸ್ನೇಹಿತೆ ಗಂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಪರೀಕ್ಷೆಯನ್ನು ಮಾಡಿದ್ದಾರೆ ಅಂತೇಳಿ. ಯಾರು ಅಂತೇಳಿ ಕೇಳಿದ್ರೆ ಅದು ಮತ್ಯಾರೂ ಅಲ್ಲ, ಅದೇ ಸಮತಾ ಗೌಡ. ಹೌದು, ಪವಿತ್ರ ಗೌಡ, ದರ್ಶನ್ ಹಾಗೂ ಇತರೆ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿ ಕಂಬಿ ಹಿಂದೆ ಸರಿದ ಮೇಲೆ ಪವಿತ್ರ ಮತ್ತು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಂಥ ಇದೇ ಸಮತಾ ಈ ಪವಿತ್ರ ಗೌಡಳ ಅತ್ಯಾಪ್ತ ಸ್ನೇಹಿತೆ. ಈ ಅತ್ಯಾಪ್ತ ಸ್ನೇಹಿತೆಯ ಗಂಡನೇ ಈ ಪ್ರಕರಣದಲ್ಲಿ ಈಗ ಪ್ರಮುಖವಾದಂಥ ಒಂದು ಟಾರ್ಗೆಟೆಡ್ ಪಾಯಿಂಟ್ ಆಗಿದ್ದಾರೆ ಸದ್ಯಕ್ಕೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ಸಮತಾ ಬೇರೆ ಯಾರೂ ಅಲ್ಲ, ಪವಿತ್ರ ಗೌಡ ಅವರ ಕ್ಲೋಸ್ ಫ್ರೆಂಡು. ಜೊತೆಗೆ 3 ವರ್ಷಗಳಿಂದ ಪವಿತ್ರ ಗೌಡಗೆ ಜಿಮ್ ಟ್ರೈನರನ್ನು ಕೂಡ
ಅಥವಾ ಆಗಿದ್ದಂತಹ ಜಿಮ್ ಟ್ರೈನಿಂಗನ್ನು ಕೂಡ ಕೊಡ್ತಿದ್ದಂತಹ ಸ್ನೇಹಿತೆ. ಕೇವಲ ಜಿಮ್ ಟ್ರೈನಿಂಗ್ ಮಾತ್ರ ಅಲ್ಲ, ಪವಿತ್ರಳ ಬೇಕು ಬೇಡ ಎಲ್ಲವನ್ನು ಕೂಡ ನೀಗಿಸ್ತಿದ್ದವಳು. ಜೊತೆಗೆ ರೀಲ್ಸ್ಗಳಲ್ಲೂ ಕೂಡ ಹೆಚ್ಚಾಗಿ ಒಟ್ಟಿಗೆ ರೀಲ್ಸ್ಗಳನ್ನು ಮಾಡುವಂಥದ್ದು, ಟೂರಿಗೆ ಹೋಗೋದಾದರೆ ಅಥವಾ ಔಟಿಂಗ್ ಹೋಗೋದಾದರೆ ಅಲ್ಲೂ ಕೂಡ ಜೊತೆಗೆ ಹೋಗುವಂಥದ್ದು, ಊಟಕ್ಕೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗೋದಾದರೂ ಕೂಡ ಇಬ್ಬರು ಕೂಡ ಜೊತೆಗೆ ಹೋಗುವಂಥದ್ದು ಕಾಮನ್. ಈಗ ಸಮತಾ ಯಾರು ಏನು ಅನ್ನೋದು ಸಾಕಷ್ಟು ಜನರಿಗೆ ಇದ್ದಂಥ ಪ್ರಶ್ನೆ. ಆ ಕಾರಣದಿಂದನೇ ಸಮತಾಗೆ ಈಗಾಗಲೇ ಪೊಲೀಸರು ಒಂದು ಹಂತದ ಡ್ರಿಲ್ಲನ್ನು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಗೆ ಶಾಕ್ ಕೊಟ್ಟಂತಹ ಅಥವಾ ವಿದ್ಯುತ್ ಶಾಕನ್ನು ಕೊಟ್ಟಂತಹ ಉಪಕರಣವೊಂದನ್ನು ಖರೀದಿಸಲಾಗಿತ್ತು. ಆ ಉಪಕರಣವನ್ನು ಖರೀದಿಸಿದಂಥ ಆರೋಪಿ ಧನರಾಜ್ಗೆ ಹಣ ನೀಡಿದ್ದು ಇದೇ ಸಮತಾ ಅನ್ನುವಂಥ ಆರೋಪ ಇದೆ. ಈ ಕಾರಣಕ್ಕೋಸ್ಕರ ಆರೋಪಿ ಧನರಾಜ್ಗೆ ಗೂಗಲ್ ಪೇ ಮೂಲಕ ಸಮತಾ ಹಣವನ್ನು ಕಳಿಸಿದರ ಸಾಕ್ಷಿಯನ್ನು ಸಂಗ್ರಹಿಸಿ ನಂತರ ಹೇಳಿಕೆಯನ್ನು ಕೂಡ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಿ ಕಳಿಸಿದರು. ಧನರಾಜ್ ಪರಿಚಯ ಇತ್ತು. ಹಣಕಾಸಿನ ಅಗತ್ಯವಿದ್ದಾಗ ಕೇಳಿ ಪಡೆದು ವಾಪಸ್ ಮಾಡ್ತಾ ಇದ್ದ. ಅದೇ ರೀತಿ 3,000 ರೂಪಾಯಿಯನ್ನು ಕೇಳಿದ್ದಕ್ಕೆ ಕೊಟ್ಟಿದ್ದೆ. ಆದರೆ ರೇಣುಕಾಸ್ವಾಮಿಯ ಹತ್ಯೆ ಬಗ್ಗೆ ಧನರಾಜ್ ಏನೂ ಕೂಡ ಹೇಳಿಲ್ಲ ಅಂತೇಳ್ಬಿಟ್ಟು ಪೊಲೀಸರ ಮುಂದೆ ಇದೇ ಸಮತಾ ಹೇಳಿದ್ಲು. ಆದರೆ ಈಗ ಮತ್ತೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಮತಾ ವಿಚಾರವಾಗಿ ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ರೇಣುಕಾಸ್ವಾಮಿಯ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿರೋದು ಬೇರೆ ಯಾರೂ ಅಲ್ಲ, ಇದೇ ಸಮತಾ ಅಥವಾ A1 ಆರೋಪಿಯ ಆಪ್ತ ಸ್ನೇಹಿತೆ ಸಮತಾ ಇದ್ದಾಳಲ್ಲ, ಈಕೆ ಪತಿ ಅನ್ನೋದು ಗೊತ್ತಾಗಿದೆ. ಅವರ ಹೆಸರೇ ಡಾಕ್ಟರ್ ಸುರೇಶ್. ಹೌದು, ಈ ಮರಣೋತ್ತರ ಪರೀಕ್ಷೆಯನ್ನು ತೀರಿಸಿರೋದಕ್ಕೆ ವೈದ್ಯರಿಗೆ ದರ್ಶನ್ ಗ್ಯಾಂಗ್ನಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಆಫರ್ ಹೋಗಿದೆ ಅನ್ನೋದು ಈ ಹಿಂದೆ ಆರಂಭದಲ್ಲೇ ವರದಿಯಾಗಿತ್ತು. ಹೃದಯಘಾತದಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಅಂತೇಳ್ಬಿಟ್ಟು ವರದಿಯನ್ನು ನೀಡುವಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವೈದ್ಯರಿಗೆ ಪ್ರಭಾವಿ ರಾಜಕಾರಣಿಯೊಬ್ಬರು 1 ಕೋಟಿಯ ಆಫರನ್ನು ಮುಂದಿಟ್ಟಿದ್ದಾರಂತೆ. ಈ ಬಗ್ಗೆ ವದಂತಿಗಳು ಹಬ್ಬಿದ್ವು. ಹೃದಯಘಾತದಿಂದ ಸಾವು ಅಂತೇಳ್ಬಿಟ್ಟು ಅಟಾಪ್ಸಿ ರಿಪೋರ್ಟ್ನಲ್ಲಿ ಬಂದರೆ ಮೃತದೇಹ ವಿಲೇವಾರಿ ಮಾಡಿದವರು ಸಿಕ್ಕಿ ಬೀಳ್ತಾರೆ, ದರ್ಶನ್ ಮತ್ತು ಪವಿತ್ರಗೌಡ ಪಾರಾಗಬಹುದು ಅಂತೇಳ್ಬಿಟ್ಟು ಅಲ್ಲಿ ತಿಳಿಸಲಾಗಿತ್ತು ಅಥವಾ ಪ್ಲಾನನ್ನು ಮಾಡಲಾಗಿತ್ತು. ಆದರೆ ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿದೆ. ಈ ಮರಣೋತ್ತರ ಪರೀಕ್ಷೆಯ ಬಗ್ಗೆ ಅಥವಾ ವರದಿಯ ಬಗ್ಗೆ ಪೊಲೀಸರ ಕೈ ಸೇರುವ ಮುನ್ನವೇ, ಈ ರಿಪೋರ್ಟು ಪೊಲೀಸರ ಕೈ ಸೇರುವ ಮುನ್ನವೇ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡರನ್ನು ಸಮತಾ ಭೇಟಿ ಮಾಡಿದ್ರು. ಹೀಗಾಗಿ ಈ ಮರಣೋತ್ತರ ವರದಿ ತಿದ್ದುವಂಥ ಪ್ರಯತ್ನ ನಡೆದಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಸಮತಾ ಮತ್ತು ಅವರ ಪತಿ ಡಾಕ್ಟರ್ ಸುರೇಶ್ ಅವರ ಕಾಲ್ ಡೀಟೇಲ್ಸ್, ಚಾಟಿಂಗ್ಸ್ಗಳನ್ನು ಈಗ ಪೊಲೀಸರು ಪರಿಶೀಲನೆ ಮಾಡಿ ನಂತರ ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನೋಂಥ ತೀರ್ಮಾನಕ್ಕೆ ಬರುವಂಥ ಆಲೋಚನೆ ಇದೆ. ಇನ್ನು ಮತ್ತೊಂದು ವಿಚಾರವೂ ಕೂಡ ಇಲ್ಲಿದೆ. ಈ ಅನುಮಾನ ಬರೋದಕ್ಕೆ ಮತ್ತೊಂದು ವಿಚಾರವೂ ಕೂಡ ಇದೆ. ಅದೇನು ಅಂತ ಹೇಳಿದರೆ, ರೇಣುಕಾಸ್ವಾಮಿಯ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸುವ ದಿನ ಡಾಕ್ಟರ್ ಸುರೇಶ್ ರಜೆಯಲ್ಲಿದ್ದರೂ ಕೂಡ ಆವತ್ತು ಕರ್ತವ್ಯಕ್ಕೆ ಬಂದಂತಹ ಡಾಕ್ಟರ್ ಸುರೇಶು ತಾವೇ ಖುದ್ದಾಗಿ ಮುಂದೆ ನಿಂತು ರೇಣುಕಾಸ್ವಾಮಿಯ ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿದ್ರಂತೆ. ಇದು ಅನುಮಾನಗಳಿಗೆ ಈಗ ಕಾರಣ ಆಗಿದೆ. ಪುನಃ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಈ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ತಂಡದಲ್ಲಿ ಇದ್ದಂಥ ಬೇರೆ ವೈದ್ಯರಿಗೆ ಪೊಲೀಸರು ಸೂಚಿಸಿದ್ದಾರೆ. ಮರು ಪರಿಶೀಲನೆ ನಡೆಸಿದ ಬಳಿಕ ಈ ವರದಿ ಅಥವಾ ಈ ರಿಪೋರ್ಟನ್ನು ಪೊಲೀಸರಿಗೆ ಡಾಕ್ಟರ್ ಪ್ರದೀಪ್ ಸಲ್ಲಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಪೊಲೀಸರಿಗೂ ಕೂಡ ಈ ಬಗ್ಗೆ ಅನುಮಾನ ಬಂದಿತ್ತು. ಹೀಗಾಗಿಯೇ ಬೇಡ ಈ ಕಾಂಟ್ರವರ್ಸಿ ಅನ್ನೋಂಥ ಕಾರಣಕ್ಕೋಸ್ಕರ ಆಲ್ರೆಡಿ ಅದೇ ಟೀಮ್ನಲ್ಲಿದ್ದಂಥ ಬೇರೆ ವೈದ್ಯರಿಗೆ ಹೇಳಿಬಿಟ್ಟು ಹೊಸದೊಂದು ವರದಿಯನ್ನು ಕೊಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಈಗಾಗಲೇ ಕೊಟ್ಟಿರುವಂಥ ವರದಿ ಡಸ್ಟ್ಬಿನ್ ಸೇರಲಿದೆ. ಈಗ ಹೊಸದೊಂದು ವರದಿ ಸಿದ್ಧವಾಗಲಿದೆ ಅನ್ನೋದು ಗೊತ್ತಾಗ್ತಿದೆ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಸುತ್ತಿ ಬಳಸಿ ಹೇಗೆ ಬಂದು ಎಲ್ಲಿಗೆ ಲಿಂಕ್ ಆಗ್ತಿದೆ ನೋಡಿ. ಏನೇ ಒಂದು ಪಾತ್ರ ಇಲ್ಲವೇ ಇಲ್ಲ ಅಂತೇಳಿ ಅಂದ್ಕೊಂಡ್ರೂ ಕೂಡ ಹೇಗಾದರೂ ಮಾಡಿ ಬಂದು ಈ ಇಂಡೈರೆಕ್ಟ್ ಅಥವಾ ಹಿಂದ್ಗಡೆ ಡೋರಿಂದ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡೀತಿರೋದು ಮಾತ್ರ ಅತ್ಯಂತ ರೋಚಕ ಅಂತಲೇ ಹೇಳ್ಬೋದು. ಈಗ ಮುಂದೇನಾಗುತ್ತೆ, ಈ ಮರಣೋತ್ತರ ಪರೀಕ್ಷೆ ಮತ್ತು ಹಳೆಯ ಮರಣೋತ್ತರ ಪರೀಕ್ಷೆಗೂ ಕೂಡ ಇರುವಂಥ ವ್ಯತ್ಯಾಸಗಳೇನು, ಇದರ ಬಗ್ಗೆ ಏನು ಒಂದು ಸುದೀರ್ಘವಾದಂತಹ ಒಂದು ತನಿಖೆಯನ್ನು ಮಾಡಬೇಕು ಅಥವಾ ಈ ಮರಣೋತ್ತರ ಪರೀಕ್ಷೆಯ ವರದಿ ಏನು ಬರುತ್ತೆ ಕಾದು ನೋಡಲೇಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಮರಣೋತ್ತರ ಪರೀಕ್ಷೆಯಲ್ಲಿನ ಟ್ವಿಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.